ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಹೋಗಿದ್ದಾರೆ. ಸಿದ್ದರಾಮಯ್ಯ ನೋಡಿದ್ರೆ ಅದಕ್ಕೆ ಹೋದವ್ರು ಮತ್ತೆ ವಾಪಸ್ ಬರಲ್ಲ, ಶಾಂತಿಪ್ರಿಯರು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ತಲೆ ಕೆಟ್ಟಿದೆ. ಅವರು ಏನಾಗಿದೆ, ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಮಾಡಿ 136 ಸೀಟು ಗ್ಯಾರಂಟಿಗಳು ಕೊಟ್ಟು ಮುಸಲ್ಮಾನರಿಗೆ ಅವರಿಗೆ ಪಕ್ಷ ಕಾಂಗ್ರೆಸ್ ಪಕ್ಷನೇ ಮುಸಲ್ಮಾನರ ಪರ ಅಂತ ಹೇಳಿ ಮಾಡಿ ಇವತ್ತು 136 ಸೀಟ್ ಬಂದು ಭಾರತದಲ್ಲಿ ಕೇವಲ 3-4 ರಾಜ್ಯ ಮಾತ್ರ ಉಳಿದಿದೆ. ಅವರು ಭ್ರಮೇಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸನ್ನು ಕಿತ್ತು ಒಗಿಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಏನಾದರೂ ಮಾಡಿ ಓಲೈಕೆ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ಈ ಮಟ್ಟಿಗೆ ಓಲೈಕೆ ಮಾಡ್ತಾರೆ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೂ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ. ಅವರು ಇಂಡಿಯಾದಲ್ಲಿ ರಾಜಕಾರಣ ಮಾಡೋಕ್ಕೆ, ಇಂಡಿಯಾದಲ್ಲಿ ಇರೋದಕ್ಕೆ ಅವರು ಲಾಯಕ್ಕಿಲ್ಲ. ಸಿದ್ದರಾಮಯ್ಯನವರಿಗೆ ಅವ್ರ ಕುಟುಂಬದವರು ಯಾರಾದರೂ ಹೋಗಿ ಅವ್ರ ಕುಟುಂಬದವರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿದ್ದಿದ್ರೆ ಅವರಿಗೆ ಗೊತ್ತಾಗ್ತಾ ಇತ್ತು ನೋವು. ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಾರೆ. ಇನ್ನಾದರೂ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದರೆ, ಇನ್ನಾದರೂ ಏನಾದರೂ ಒಬ್ಬ ಹಿಂದೂ ನಮ್ಮ ದೇಶನ ಉಳಿಬೇಕು ಮಾಡಬೇಕು ಅಂತ ಇದ್ದರೆ ಸಿದ್ದರಾಮಯ್ಯ ಓಲೈಕೆ ರಾಜಕಾರಣ ಬಿಟ್ಟು ಇನ್ಮೇಲಾದ್ರೂ ಮನುಷ್ಯನ ಥರ ಇರ್ತಕ್ಕಂಥ ರಾಜಕಾರಣ ಮಾಡಿದ್ರೆ ಒಳ್ಳೆಯದು. ಈ ಆಕ್ರೋಶ ಭುಗಿಲಿದ್ರೆ ಸಿದ್ದರಾಮಯ್ಯನವ್ರನ್ನ ಜನರು ತಕ್ಕ ಪಾಠ ಕಳಿಸ್ತಾರೆ. ಯಾವ ಮಟ್ಟಕ್ಕೆ ಪಾಠ ಕಳಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಅವರು ಯಾವುದೇ ಕಡೆಗೂ ರಾಜಕಾರಣ ಬೇಡಪ್ಪ, ನಾವು ರಾಜಕಾರಣ ಮಾಡಿದ್ರೆ ಓಲೈಕೆ ರಾಜಕಾರಣ ಮಾಡಬಾರ್ದು ಅಂತ ಮಟ್ಟಕ್ಕೆ ಬುದ್ಧಿ ಕಲಿಸ್ತಕ್ಕಂಥದ್ದು ಜನರಿಗೂ ಆಕ್ರೋಶ ಇದೆ. ಸಿದ್ದರಾಮಯ್ಯನವರು ಹುಷಾರಾಗಿ ಮಾತಾಡಿ ರಾಜಕಾರಣ ಮಾಡಿದ್ರೆ ಒಳ್ಳೆಯದು. ಭದ್ರತಾ ವೈಫಲ್ಯ ಇದೆ, ಇದ್ರ ಬದಲು ಯುದ್ಧ ಮಾಡೋ ಬದಲು ಭದ್ರತೆ ಹೆಚ್ಚಿಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇವತ್ತು ನಾವು ಸಾಕಷ್ಟು ಬಾರಿ ಹೋಗಿದ್ದೀವಿ, ಯಾತ್ರೆಗಂತಲೇ ನಾವು ಹೋಗಿದ್ದೀವಿ. ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ನಾಡು, ಭಾರತದಲ್ಲಿರ್ತಕ್ಕಂಥ ಒಂದು ಅಷ್ಟೊಂದು ಮಟ್ಟಕ್ಕೆ ಇವತ್ತು 370 ಆರ್ಟಿಕಲ್ 370 ತೆಗೆದಾದ ಮೇಲೆ ಕೋಟಿಗಟ್ಟಲೆ ಜನ ಹೋಗಿ ಇವತ್ತು ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಸುಮಾರು ಜನಕ್ಕೆ ಜೀವನ ಆಧಾರನೇ ಒಂದು ಟೂರಿಸಂ ಆಗಿದೆ. ಅವರಿಗೆ ಜೀವನ ಮಾಡ್ತಕ್ಕಂಥದ್ದನ್ನು ಅವರೇ ಜೀವನಕ್ಕೆ ಅವರು ಕಲ್ಲು ಹಾಕ್ಕೊಂಡಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಅವರಿಗೆ ಇರ್ತಕ್ಕಂಥ ಉಗ್ರರಿಗೆ ನೆಲೆ ಕೊಡದು ಹೋಗಿದ್ದಿದ್ರೆ ಇದೇನೂ ಆಗ್ತಾ ಇರಲಿಲ್ಲ. ಇಲ್ಲಿರ್ತಕ್ಕಂಥವ್ರಿಗೂ ಬುದ್ಧಿ ಬೇಕು. ಪಾಕಿಸ್ತಾನದಲ್ಲಿ ಯಾವ ಥರ ಉಗ್ರರಿಗೆ ಇರ್ತಕ್ಕಂಥದ್ದಕ್ಕೆ ತವ್ರ ಮನೆ ಥರ ಜಾಗ ಕೊಟ್ಟಿದ್ದಾರೆ, ಅದೇ ಥರ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾರು ಅವರಿಗೆಲ್ಲ ನೆಲೆ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಹೊಡಿಬೇಕು. ಹೆಂಗೆ ಹೊಡಿಬೇಕಂದ್ರೆ ಉಗ್ರರು ಹೆಂಗೆ ಹೊಡಿದಾರೆ ಅದಕ್ಕೆ 2 ಮಟ್ಟು 3 ಪಟ್ಟು ಜಾಸ್ತಿ ಹೊಡೆದು ಅವ್ರನ್ನೂ ಹೊಡೆದು ಇಲ್ಲಿರ್ತಕ್ಕಂಥ ಇದನ್ನ ಮೊಳಕೆ ಬರ್ದಂಗೆ ಬೇರೆ ಮುಖಾಂತರ ಕಿತ್ತು ಒಗೆದು ಇಲ್ಲಿ ಶಾಂತಿ ತರಬೇಕು ಅಂತ ಈ ಒಂದು ಟೈಮಲ್ಲಿ ಮೋದಿಜಿಯವರು ಅವರಿಗೆ ಒಳ್ಳೆ ಆಪರ್ಚುನಿಟಿ, ಇಲ್ಲಿರ್ತಕ್ಕಂಥ ಕಳೆನೆ ಕಿತ್ತಾಕಿ ಫಲವತ್ತತೆ ಮಾಡ್ತಕ್ಕಂಥ ಆಪರ್ಚುನಿಟಿ ಬಂದಿದೆ. ಈಗಲಾದ್ರೂ POKಯಲ್ಲಿ ಏನಿದೆ ಅದನ್ನೆಲ್ಲ ಬಿಸಾಕ್ಬಿಟ್ಟು ಈ ಕ್ಲೀನ್ ಮಾಡಬೇಕು ಅಂತ ತಮ್ಮ ಮುಖಾಂತರ ಮೋದಿಜಿ ಅವರಿಗೆ ಮನವಿ ಮಾಡಬೇಕು. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ವಿರೋಧ ಪಕ್ಷಗಳಾಗಿ ಯಾರೂ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಓಲೈಕೆ ರಾಜಕಾರಣ ಮಾಡುವಾಗ ಯಾರಿಗೂ ಭಯಭಕ್ತಿ, ಲಾ ಆ್ಯಂಡ್ ಆರ್ಡರ್ ಮೇಲೆ ಭಯಭಕ್ತಿ ಇಲ್ಲದೆ ಹೋಗಿದೆ. ಈಗ ಪಕ್ಷಾತೀತವಾಗಿ ಇವಾಗ ಯಾವ ಮಾಡ್ತಾ ಇದೆ, ಇವತ್ತು ಏನು ಕೃತ್ಯಗಳು ನಡೀತಾ ಇದೆ ಜಿಲ್ಲೆಯಲ್ಲಿ, ಅದಕ್ಕೆ ಒಂದು ಬೀಗ ಹಾಕಬೇಕು. ರಾಜಕಾರಣ ಪಕ್ಕಕ್ಕೆ ಇಟ್ಬಿಟ್ಟು ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಏನೇ ಒಂದು ವಸ್ತುಸ್ಥಿತಿಯಲ್ಲಿ ಏನೋ ಇದೆ ಇವತ್ತು ಅದನ್ನೆಲ್ಲ ಕ್ಲೀನಾಗಿ ತೊಳೆದಾಕಬೇಕು. ಇರ್ತಕ್ಕಂಥ ರಾಜಕಾರಣ ಮಾಡೋದು ಬಿಟ್ಟು ಇರ್ತಕ್ಕಂಥ ಶಾಂತಿ ನೆಲೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಅವರಲ್ಲಿ ಆಗ್ರಹ ಮಾಡ್ತೀನಿ. ಪೊಲೀಸರು ಮತ್ತು ಜಿಲ್ಲಾಡಳಿತ ವೈಫಲ್ಯ ಆಗಿದೆ ಅಂತ ಇವತ್ತು ಯಾವತ್ತೂ ಇಲ್ಲದೆ ಇರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಒಂದು ಪಿಸ್ತೂಲ್ ಆಚೆ ತೆಗಿ ಹೊಡ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಒಂದು ಬಂದಿರತಕ್ಕಂಥ ಸಂಸ್ಕೃತಿ ಆಗಿದೆ.
ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣವೇ ಪೊಲೀಸ್ ಸ್ಟೇಷನ್ ಹೊಡೆಯೋದು, MLAಗಳ ಮನೆ ಹೊಡೆಯೋದು, ಬಂದೂಕುಗಳು ತೆಗೆಯೋದು, ಶೂಟೌಟ್ ಮಾಡೋದು, ಉಗ್ರಗಾಮಿಗಳಿಗೆ ಎಲ್ಲ ಪೂರ್ತಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಸಂಸ್ಕೃತಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ದಂಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇರ್ತಕ್ಕಂಥ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ. ಇನ್ಮೇಲಾದರೂ ಬಿಡಬೇಕು. ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದೇ ಮುಂದುವರೆದ್ರೆ ಇವತ್ತು ನಮ್ಮ ಜಮ್ಮು ಕಾಶ್ಮೀರದ ಏನಾಗಿದೆ ಎಲ್ಲ ರಾಜ್ಯಗಳಲ್ಲೂ ಆಗೋಕ್ಕೆ ಶುರುವಾಗುತ್ತೆ. ಇದು ಮುನ್ನೆಚ್ಚರಿಕೆ ಗಂಟೆ ಆಗಿದೆ. ಇನ್ಮೇಲಾದ್ರೂ ಭಯ ಭಕ್ತಿಯಿಂದ ಇರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ನ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೇಕು, ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು.